ಅಪಾರ್ಟ್ಮೆಂಟ್ ಕಟ್ತಾ ಇರೋದು ಇದು. ನೋಡಿ ಈ ಅಪಾರ್ಟ್ಮೆಂಟ್ ಕಟ್ತಾ ಇರೋದು ಇದು. ನೋಡಿ ಈ ಅಪಾರ್ಟ್ಮೆಂಟ್ ಅಷ್ಟೇ ಉಡ್ಡಲ್ಲೇ ಕಟ್ಟಿರೋದು. ಆಮೇಲೆ ಕಲ್ಲನ್ನ ಈ ನಮ್ಮಲ್ಲಿ ಇಟ್ಟಿಗೆ ಅಂತಾರಲ್ಲ ಆ ತರ ಕಲ್ಲನ್ನ ಕೂರ್ಸಿರೋದು ಇವರು. ನೋಡಿ ಆ ರೀತಿ ಕೂರ್ಸಿರೋದು ಇಲ್ಲಿ. ಇದು ಹೊಸ ಬಿಲ್ಡಿಂಗ್ ಈಗ ಆಗ್ತಾ ಇರೋವಂಥದ್ದು. ಈ ಕಡೆ ಹೋಟೆಲ್ ಅಲ್ವಾ, ಇದು ಸಹ ಅಪಾರ್ಟ್ಮೆಂಟ್ ಆಗ್ತಾ ಇರೋವಂಥದ್ದು. ಇದು ಸಹ ಒಳಗಡೆ ಎಲ್ಲ ಉಡ್ಡಲ್ಲೇ ಮಾಡಿರೋವಂಥದ್ದು. ಹೊರಗಡೆ ಈ ತರ ಕಲ್ಲನ್ನ ಕೂರಿಸಿದ್ದಾರೆ ನೋಡಿ ಅಷ್ಟೇ. ನೋಡಿ ಈ ತರ ಕಲ್ಲನ್ನ ಕೂರಿಸಿದ್ದಾರೆ ಅಷ್ಟೇ. ನೋಡಿ ಎಲ್ಲ ಉಡ್ಡಲ್ಲೇ ಮಾಡಿರೋದು ನೋಡಿ. ಮೆಟ್ಲಿಂದ ಹಿಡಿದು ಎಲ್ಲ ಉಡ್ಡಲ್ಲೇ ಮಾಡ್ತಾ ಇರೋದು ನೋಡಿ. ಇದು ಮನೆ. ಇದು ಅಪಾರ್ಟ್ಮೆಂಟ್ ಅಲ್ಲ, ಏನು ಅಲ್ಲ, ಇದು ಮನೆ. ಇದು ಎಲ್ಲ ಕಿಚನ್ ರೂಮ್ ಇರ್ಬೋದು ಎಲ್ಲ ನೋಡಿ. ಇದೆಲ್ಲ ಉಡ್ಡಲ್ಲೇನೆ ಮಾಡ್ತಾ ಇರೋದು ಇವಾಗ. ಹಾಲ್ ಇದು. ಬಾಬಾ ಇಷ್ಟೇ ನೋಡಿ, ಈ ಥರ ಇದೆ. ಇಲ್ಲೆಲ್ಲ ಮನೆ ಎಲ್ಲ ಹೀಗೇನೆ ಸೇಮ್, ಇದರಲ್ಲಿ ಏನು ವ್ಯತ್ಯಾಸ ಇರಲ್ಲ. ಕಲ್ಲನ್ನು ಕೂರಿಸಿದ್ದಾರೆ, ಈ ಉಡ್ಡಿಗೆ ಕರೆಕ್ಟಾಗಿ ಕಲ್ಲನ್ನು ಕೂರಿಸಿದ್ದಾರೆ ನೋಡಿ. ಆಮೇಲೆ ಈ ಥರ ಇರುತ್ತೆ, ಈ ಥರ ಬಾಗ್ಲೆಲ್ಲ ಕೂರಿಸ್ತಾರೆ. ಈ ಥರ ನೋಡಿ, ಈ ಥರದ್ದು ಇದು ಮರದಲ್ಲೇ ಆಗಿರೋದು. ಇದು ಮರದನೇ, ಮರದ ಈ ಥರ ಇದು ಮಾಡ್ತಾರೆ. ಇದರೆಲ್ಲ ಸ್ನೇಹಿತರೆ ಹೇಗೆ ಕಾಣಿಸ್ತಾ ಇದೆ ಅಂತ, ಮರದ ಮನೆ ಇದು ನೋಡಿ. ಆಗ್ತಾ ಇರೋಂತಹ ಹೋಟೆಲ್ ಇದು. ಯಾರಾದರೂ ಅಮೇರಿಕಕ್ಕೆ ಬಂದರೆ ಬನ್ನಿ, ಇಲ್ಲಿಗೆ ಇರ್ಬೋದಂತೆ ಈ ಹೋಟೆಲಲ್ಲಿ. ಮರದ ಹೋಟೆಲ್ಲು, ಮರದ ಮನೆ. ಧನ್ಯವಾದಗಳು ಎಲ್ಲರಿಗೂ ನೋಡಿದ್ದಕ್ಕೆ. ಥ್ಯಾಂಕ್ ಯು. ಬಾಯ್ ಬಾಯ್. ಎಲ್ಲ ಮರದಲ್ಲೇ ಕಟ್ಟಿದ ಮನೆ ಇದು.